ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಹಿಂದೆ ಬಹಳಷ್ಟು ಬಾರಿ ನಾ ಹೇಳಿದ್ದೆ, ಈಗ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕಡತದಲ್ಲಿ ದಾಖಲಾಗುವ ಹಾಗೆ, ರೆಕಾರ್ಡಿಗೆ ಸೇರುವ ಹಾಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 2.5 ವರ್ಷ ಅಂತ ಯಾವುದೇ ಒಪ್ಪಂದ ಆಗಿಲ್ಲ. 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಯಾವ ತೀರ್ಮಾನವೂ ಆಗಿಲ್ಲ ಅಂಥೇಳಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ. ನಾ ಹಿಂದೆ ಹಲವಾರು ಬಾರಿ ಹೇಳಿದ್ದೆ ನಿಮಗೆ. ಈಗ ಆನ್ ರೆಕಾರ್ಡ್ ಹೇಳ್ತಾರೆ ಅಂದರೆ ನೋಡಿ, ಇದು ಹೈಕಮಾಂಡಿಗೆ ಹೋಗುತ್ತೆ ರೆಕಾರ್ಡು. ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೀಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ ಕೇಳಿದ್ದಾರೆ. ಆಗಲೂ ಡಿ ಕೆ ಶಿವಕುಮಾರ್ ಅವರು ಹೌದು 2.5 ವರ್ಷ ಅಂತ ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತಲೇ ಅವರು ಹೇಳಿಲ್ಲ. ಯಾವತ್ತಾದರೂ ಹೇಳಿದಾರ ನೋಡಿ ನೀವು? ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ, ಆದರೆ 2.5 ವರ್ಷ ಅಂತ ಆನ್ ರೆಕಾರ್ಡ್ ಎಲ್ಲೂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಲ್ಲ. ಹಾಗಾದರೆ ನಿಜಕ್ಕೂ ಆದಂಥ ಒಪ್ಪಂದ ಏನು? 2023ರಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಹಾಗೆ ಅಧಿಕಾರಕ್ಕೆ ಬಂದಾಗ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದ್ದೇನು, ಅಸಲಿಗೆ ಆಗ ಆದಂಥ ತೀರ್ಮಾನ ಏನು? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಇದೆ. ನೋಡಿ, 2.5 ವರ್ಷ ಆಗೋಯ್ತು ಈಗಾಗಲೇ. 2.5 ವರ್ಷ ಕಳೆದು ಮತ್ತು 1 ತಿಂಗಳು ಕಳೆದೋಯ್ತು. ಆಯಿತು, ಈಗ ನವಂಬರ್ 20ಕ್ಕೆ 2.5 ವರ್ಷ. ಈಗ ಡಿಸೆಂಬರ್ 20 ಕಳೆದ ಕೂಡಲೇ ಆಯ್ತಲ್ಲ, 20 ಮುಗೀತಲ್ಲ, ಇನ್ನೇನು 1 ತಿಂಗಳು ಕಳೆದೋಯ್ತು. ಹಾಗಾದರೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ನಿಂತು ಕಡತದಲ್ಲಿ ದಾಖಲಾಗುವ ಹಾಗೆ ಹೇಳಿದ್ರಲ್ಲ, ಯಾವ ಒಪ್ಪಂದವೂ ಆಗಿರಲಿಲ್ಲ 2.5 ವರ್ಷ ಅಂಥೇಳಿ. ಹಾಗಾದರೆ ಆದಂಥ ಒಪ್ಪಂದ ಏನು ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಅಲ್ಲಿ ಹೋಗಿ ಗೋಕರ್ಣದಲ್ಲಿದ್ದರು ಡಿ ಕೆ ಶಿವಕುಮಾರ್. ಅಲ್ಲಿ ಹೋಗಿ ಕೇಳಿದ್ರು, ಸ್ವಾಮಿ ಹೀಗೆ ವಿಧಾನಸಭೆಯಲ್ಲಿ ನಿಂತು ಸಿದ್ದರಾಮಯ್ಯನವರು ಹೇಳಿದ್ದಾರೆ 2.5 ವರ್ಷ ಅಂತ ಯಾವ ಒಪ್ಪಂದವೂ ಆಗಿಲ್ಲ ಅಂಥೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ 2.5 ವರ್ಷ ಅಂತ ತೀರ್ಮಾನ ಆಗಿದೆ ಅನ್ನೋದೇ ಸತ್ಯ ಆಗಿದ್ದಿದ್ರೆ, ಇಲ್ಲ ಸಿದ್ದರಾಮಯ್ಯನವರು ಹೇಳಿದ ತಪ್ಪು, 2.5 ವರ್ಷ ಅಲ್ಲಿ ಒಪ್ಪಂದ ಆಗಿದೆ ಅಂತಿದ್ರು. ಅವ್ರು ಹಾಗೆ ಹೇಳಲಿಲ್ಲ. ನಮ್ಮ ಹಾಗೂ ಸಿದ್ದರಾಮಯ್ಯನವ್ರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ, ನಾವು ಆ ಪ್ರಕಾರ ನಡ್ಕೋತೀವಿ, ಹೈಕಮಾಂಡ್ ಹೇಳಿದೆ ಅಂತಷ್ಟೇ ಹೇಳಿದ್ರು. ಅವರು ಕೂಡ ಇಲ್ಲ 2.5 ವರ್ಷ ಅಂತಲೇ ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿಲ್ಲ. ಹಿಂದೆ ಕೂಡ ನೋಡಿ, ಅವ್ರು ಕೊಟ್ಟ ಮಾತು ಅಂದರು, 2.5 ವರ್ಷ ಅಂತ ಕೊಟ್ಟ ಮಾತು ಅಂತೇಳಿ ಅವ್ರು ಹೇಳಿಲ್ಲ. ಹಾಗಾದರೆ ಹೈಕಮಾಂಡ್ ಲೆವೆಲಲ್ಲಿ ಎಷ್ಟು ವರ್ಷ ಅಂತ ಆಗಿತ್ತು ಒಪ್ಪಂದ? ಎಷ್ಟು ವರ್ಷ ಅಂತ ಆಗಿತ್ತು ಒಪ್ಪಂದ? ಯಾವಾಗ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನಲಿ ತೀರ್ಮಾನ ಆಗಿತ್ತು? ಅಸಲಿಗೆ ಹೈಕಮಾಂಡ್ ಮುಂದೆ ನಡೆದಿದ್ದೇನು ಅಂದರೆ, ಅಲ್ಲಿ ಮ್ಯಾರಥಾನ್ ಮೀಟಿಂಗ್ ಆಯಿತು. 1 ವಾರ ಬೇಕಾಯಿತು. ನಿಮಗೆ ಚೆನ್ನಾಗಿ ನೆನಪಿದೆ, ಈ ಮೇ ತಿಂಗಳಲ್ಲಿ ಯಾವಾಗ 2023ರ ಮೇಯಲ್ಲಿ ರಿಸಲ್ಟ್ ಬಂದಮೇಲೆ ಡೆಲ್ಲಿಗೆ ಹೋದರು. ಡೆಲ್ಲಿಯಲ್ಲಿ ವಾರಗಟ್ಟಲೆ ಬೇಕಾಯ್ತು ಇವ್ರು ತೀರ್ಮಾನ ಮಾಡೋಕ್ಕೆ. ಹೈಕಮಾಂಡಿಗೆ ತಲೆನೋವಾಗಿತ್ತು. ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಬಿಡೋಕ್ಕೆ ರೆಡಿ ಇಲ್ಲ, ಈ ಕಡೆ ಸಿದ್ದರಾಮಯ್ಯನವರು ಯಾವ ಹಂತಕ್ಕೆ ಹೋಗ್ಬಿಟ್ರು ಅಂದರೆ, ನಿಮ್ಗೆ ಹೇಳ್ತೀನಿ, ಸಿದ್ದರಾಮಯ್ಯನವರು ಒಂದೇ ಮಾತು ಹೇಳಿದ್ರು, ನಾನು ಪೊಲಿಟಿಕಲ್ ರಿಟೈರ್ಮೆಂಟ್ ತಗೋತೀನಿ, ನೀವೀಗ ನನ್ನ CM ಮಾಡೋದಿಲ್ಲ ಅನ್ನೋದಾದರೆ ನಾನು ರಾಜಕೀಯ ನಿವೃತ್ತಿ ತಗೋತೀನಿ ಅಂದ್ಬಿಟ್ರು. ಏನು ಮಾಡ್ತಾರೆ, 1 ವರ್ಷಕ್ಕೆ ಲೋಕಸಭಾ ಚುನಾವಣೆ, ಹೈಕಮಾಂಡ್ಗೂ ಇಕ್ಕಟ್ಟಿನ ಪರಿಸ್ಥಿತಿ. ಆ ಕಡೆ ಡಿ ಕೆ ಶಿವಕುಮಾರ್ ಬಿಡಲಿಕ್ಕೆ ರೆಡಿ ಇಲ್ಲ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ವಿರುದ್ಧ ಚಾರ್ಜ್ ಶೀಟ್ ಹೈಕಮಾಂಡಿಗೆ ಕೊಟ್ಟರು ಅಂತೇಳಿ ಭಾಳ ದೊಡ್ಡ ಸುದ್ದಿ ಆಗಿತ್ತು. ಅವಾಗ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ರು ಹೈಕಮಾಂಡ್ ಮುಂದೆ, ಯಾವ್ಯಾವ ರೀತಿ ಪಕ್ಷ ದ್ರೋಹ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತೆಲ್ಲ ರಿಪೋರ್ಟ್ ಕೊಟ್ಟರು ಅಂತ ಭಾಳ ದೊಡ್ಡ ಸುದ್ದಿ ಆಗಿತ್ತು ಅವಾಗ. ಇಷ್ಟೆಲ್ಲದರ ನಡುವೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಿತ್ತು. ಆಗ ಹೈಕಮಾಂಡ್ ಹೇಳಿದ್ದೇನೆಂದರೆ, ನೋಡಿ, ಈಗ ನಮ್ಮ ಪ್ರಯಾರಿಟಿ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಮೊದಲು ಗೆಲ್ಲಬೇಕು ನಾವು. ಈ ಬಾರಿ ನಾವು ಅಧಿಕಾರಕ್ಕೆ ಬರುವಂಥ ಅವಕಾಶ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಈ ಕಚ್ಚಾಟ ಮಾಡ್ತಾ ನಿಂತರೆ ವಿರೋಧ ಪಕ್ಷಕ್ಕೆ ಆಹಾರ ಆಗ್ತೀವಿ, BJPಗೆ ಆಹಾರ ಆಗ್ತೀವಿ. ಅವ್ರು ಇದನ್ನೇ ಇಶ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲೆಕ್ಷನ್ಗೆ. ಹೀಗಾಗಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಯಾವ ತೀರ್ಮಾನವನ್ನು ಮಾಡೋದು ಬೇಡ. ಲೋಕಸಭಾ ಚುನಾವಣೆ ನಡೀಲಿ, ರಿಸಲ್ಟ್ ಬರಲಿ, ನಮ್ಮ ಕಣ್ಣೆದುರುಗಡೆ ರಿಸಲ್ಟ್ ಕೂಡ ಇರುತ್ತೆ. ಕೇಂದ್ರದಲ್ಲಿ ಏನಾಗುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ, ಯಾರು ಅಧಿಕಾರದಲ್ಲಿರ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ಕೂತ್ಕೊಳ್ಳೋಣ, ಮಾತಾಡೋಣ, ಆಗ ತೀರ್ಮಾನ ಮಾಡೋಣ ಏನು ಮಾಡಬೇಕು ಅನ್ನೋದು ಆಗ ನಿರ್ಧಾರ ಆಗಲಿ. ಲೋಕಸಭಾ ಚುನಾವಣೆ ಆದಮೇಲೆ ಇದೆಲ್ಲದರ ಬಗ್ಗೆ ತೀರ್ಮಾನ ಅಂತ ಆಯಿತು. ಸರಿ ಅಂತಲಿ ಕಡೆಗೆ ಒಪ್ಕೊಂಡು ಬಂದರು. ಆದರೆ ಇದರ ನಡುವೆ ಬೇರೆ ಬೇರೆ ಕಂಡೀಷನ್ಸ್ಗಳೆಲ್ಲ ಆಯಿತು. ಏನು, ಡಿ ಕೆ ಶಿವಕುಮಾರ್ ಅವರು ನನ್ನ ಬೆಂಬಲಿಗರು, ಇಂತಿಂಥವರೆಲ್ಲ ಸಚಿವರಾಗಿರಬೇಕು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವ್ರನ್ನೆಲ್ಲ ಸೇರಿಸಿದಾರಲ್ಲ, ಅದೇ ಹಿನ್ನೆಲೆಯಲ್ಲಿ ಸೇರಿಸಿದ್ದು. ಮತ್ತು ನಾನೊಬ್ಬನೇ ಉಪಮುಖ್ಯಮಂತ್ರಿ ಆಗಿರಬೇಕು. ಮತ್ತು ಹೇಗಿದ್ರು ಲೋಕಸಭಾ ಚುನಾವಣೆವರೆಗೂ ಅಂತ ತೀರ್ಮಾನ ಆಗಿದೆಯಲ್ಲ, ಲೋಕಸಭಾ ಚುನಾವಣೆ ಆದಮೇಲೆ ಕೂತು ತೀರ್ಮಾನ ಮಾಡೋದು ಅಂತ ಆಗಿದೆಯಲ್ಲ, ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ನಾನೇ KPCC ಅಧ್ಯಕ್ಷ ಆಗಿರಬೇಕು, ಇದು ತೀರ್ಮಾನ ಆಯಿತು. ಸರಿ ಅಂತಲೇ ಒಪ್ಕೊಂಡ್ರು ಸಿದ್ದರಾಮಯ್ಯನವರು. ಅದನ್ನೇ KC ವೇಣುಗೋಪಾಲ್ ಅವರು ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡಿದ್ರು.
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಹಾಗೂ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂಥೇಳಿ ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಪ್ರೆಸ್ ರಿಲೀಸ್ ಕೂಡ ರಿಲೀಸ್ ಮಾಡಿದ್ರು. ಇಷ್ಟಾಯಿತು. ಲೋಕಸಭೆ ಚುನಾವಣೆ ಮುಗೀತು 2024 ಏಪ್ರಿಲ್ ಮೇ. ಸೊ ಅದಾದ ನಂತರ ತೀರ್ಮಾನ ಆಗಬೇಕಿತ್ತು. ಆಗ ದೆಹಲಿಗೆ ಹೋಗಬೇಕಿತ್ತು ಅವರು. ಸೊ ಚುನಾವಣೆ ಮುಗಿದು ಹೊಸ ಸರ್ಕಾರ ಬಂದು ಎಲ್ಲ ಪ್ರೊಸೀಜರ್ ಆಗೋದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಹೊತ್ತಿಗೆ ಹೋಗಬೇಕು ಅಂತ ಇತ್ತು. ಅಷ್ಟು ಹೊತ್ತಿಗೆ ಸಿದ್ದರಾಮಯ್ಯನವರು, ನಿಮಗೆ ನೆನಪಿರ್ಬೋದು, ಅವರು ತಮ್ಮ ಮನೆಯ ಬಾತ್ರೂಮ್ನಲ್ಲಿ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡು ವೀಲ್ ಚೇರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು. ಸೊ ವೀಲ್ ಚೇರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರಿಂದ ಅವರು ದೆಹಲಿಗಾಗಲಿ ಎಲ್ಲಿಗಾಗಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಅವರು ಡೆಲ್ಲಿಗೆ ಹೋಗಿ ಮೀಟಿಂಗಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಡೆಲ್ಲಿಗೆ ಹೋಗಲೇ ಇಲ್ಲ, ಪೋಸ್ಟ್ಪೋನ್ ಆಯಿತು ಮೀಟಿಂಗು. ಅದಾಗ್ತಿದ್ದಾಗೆ ಡಿಸೆಂಬರ್ ಅವರು ಪ್ರೀ ಬಜೆಟ್ ಮೀಟಿಂಗ್ ಶುರು ಮಾಡ್ಕೊಂಡ್ರು. ಜನವರಿಯಲ್ಲಿ ಅಧಿವೇಶನ, ಜಂಟಿ ಅಧಿವೇಶನ, ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ, ಬಜೆಟ್ ಮಂಡನೆ ಮಾಡಿಬಿಟ್ರು. ಬಜೆಟ್ ಮಂಡನೆ ಮಾಡಿದ್ಮೇಲೆ ಇನ್ನೇನು ಉಳಿತು? 2025-26 ಬಜೆಟ್ ಅವ್ರು ಮಂಡನೆ ಮಾಡಿದ್ದು ಮುಗಿತಲ್ಲ ಅಲ್ಲಿಗೆ. ಸೊ ಇಲ್ಲಿಯವರೆಗೂ ತಿಳ್ಕೊಂಬಂಥದ್ದು. ಈಗ 2026-27 ಬಜೆಟ್ನ ಹತ್ತತ್ರ ಬಂದಿದೆ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರಿಗೆ ಎದ್ದು ನಿಂತುಬಿಟ್ಟಿದ್ದಾರೆ. ಈ ಬಜೆಟ್ ಮಂಡನೆ ಮಾಡಿದ್ರೆ ಮುಗ್ದು ಹೋಯಿತು. ಇನ್ನೇನು ಮುಂದಿನ ವರ್ಷದೊಂದು ಬಜೆಟ್ಟು, ಅದೇ ಫೈನಲ್ ಬಜೆಟ್ ಹೇಳ್ತೀನಿ ಕೇಳಿ. ಯಾಕಂದರೆ 2028 ಏನು ಮಂಡನೆ ಮಾಡ್ತಾರೆ ಅದು ಚುನಾವಣೆಗೂ ಮೊದಲು ಘೋಷಣೆ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಹೈಕಮಾಂಡ್ ಮುಂದೆ ಹೋಗಿ ಕೂತು ಮಾತಾಡಬೇಕು. ಇಲ್ಲಿಯವರೆಗೂ ಮುಹೂರ್ತ ಬಂದಿಲ್ಲ. ಇನ್ ಬಿಟ್ವೀನ್ ಒಂದು ಸತಿ ಡೆಲ್ಲಿಯಲ್ಲಿ ಮೀಟಿಂಗ್ ಆಯಿತು. ಆಗ ಅವರು ಬಿಹಾರ್ ಚುನಾವಣೆ ಕಡೆ ಗಮನ ಕೊಟ್ಟಿದ್ರು. ಬಿಹಾರ್ ಚುನಾವಣೆ ಆಗಲಿ, ಅದಾದಮೇಲೆ ತೀರ್ಮಾನ ಮಾಡೋಣ ಅನ್ನೋದು ಹೇಳಿದರು. ಅದನ್ನೇ ಸಿದ್ದರಾಮಯ್ಯವ್ರು ಹೇಳೋದು. ನಾನು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಕೇಳಿದ್ದೆ. ಆಗ ಹೈಕಮಾಂಡ್ ಹೇಳಿತ್ತು ಬಿಹಾರದ ಚುನಾವಣೆ ಮುಗಿಲಿ, ಅದಾದಮೇಲೆ ತೀರ್ಮಾನ ಮಾಡೋಣ ಅಂತೇಳಿ. ಹೀಗಾಗಿ ಇಲ್ಲಿವರೆಗೂ ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಈಗ ಹೋಗಿ ದೆಹಲಿಯಲ್ಲಿ ಕೂತು ಸಭೆ ಮಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತಲ್ಲ ಆಗ ನಿರ್ಧಾರ ಆಗೋದು. ಬಿಟ್ಕೊಡ್ಬೇಕೋ ಬೇಡವೋ, ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೋ ಅಥವಾ ಡಿ ಕೆ ಶಿವಕುಮಾರಿಗೆ ಕೊಡ್ತಾರೋ ಅಥವಾ ಬೇರೆಯವ್ರಿಗೆ ಕೊಡ್ತಾರೋ, ಅವೆಲ್ಲ ತೀರ್ಮಾನ ಆಗೋದು ಆಗ. ಆ ದೃಷ್ಟಿಯಿಂದ ನೋಡೋದಾದರೆ ಇನ್ನು ಫ್ಯಾಕ್ಟ್ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ನಿಂತು ಕಡತದಲ್ಲಿ ದಾಖಲಾಗುವ ಹಾಗೆ ಹೇಳಿದ್ದು ಸತ್ಯ. 2.5 ವರ್ಷ ಅಂತ ಒಪ್ಪಂದ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಲೋಕಸಭಾ ಚುನಾವಣೆ ಆದಮೇಲೆ ಕೂತ್ಕೋಬೇಕಿತ್ತು ಮೀಟಿಂಗ್ಗೆ. ಡಿ ಕೆ ಶಿವಕುಮಾರ್ವರೆಗೂ ಒಂದು ಆಸೆ ಇತ್ತೇನೋ, ಲೋಕಸಭೆ ಚುನಾವಣೆ ಮುಗಿತಿದ್ದ ಹಾಗೆ 1 ವರ್ಷ ಆದ ಕೂಡಲೇ ನನಗೆ ಅಧಿಕಾರ ಸಿಗುತ್ತೇನೋ ಅಂತ ಒಂದು ಅತಿ ಆಸೆ ಬಂದಿರ್ಬೋದು. ಅತಿ ಆಸೆ ಗತಿಗೇಡು ಅಂತಾರಲ್ಲ, ಆ ಗಾದೆ ಮಾತಿನ ಹಾಗೆ ಇವತ್ತು ಅವ್ರ ಪರಿಸ್ಥಿತಿ ಆಗಿದೆ. ಈ ಕ್ಷಣದವರೆಗೂ ಅವರು ಮುಖ್ಯಮಂತ್ರಿ ಆಗುವ ಕನಸು ಈಡೇರಿಲ್ಲ. ಹೈಕಮಾಂಡ್ ಮುಂದೆ ಹೋಗಿ ಕೂರ್ತಾರೆ. ಇನ್ನೇನು ಅಲ್ಲಿ ಹೋಗಿ ಕೂತ ಮೇಲೆ ತೀರ್ಮಾನ ಆಗುತ್ತೆ. ಏನಾದರೂ ಇನ್ನೊಂದು ಬಜೆಟ್ನ ಸಿದ್ದರಾಮಯ್ಯವ್ರು ಮಂಡನೆ ಮಾಡಿದ್ರು ಅಂದರೆ ಅಲ್ಲಿ ಮುಗೀತು. ಡಿ ಕೆ ಶಿವಕುಮಾರ್ ಅವರು CM ಆದರೂ ಯಾವುದು ಅರ್ಥ ಇಲ್ಲ ಅದಕ್ಕೆ. ಆ ರೀತಿ ಆಗಿಬಿಡುತ್ತೆ. ನಿಮಗೇನನ್ಸುತ್ತೆ? ಹಾಗೆ ಆಗ್ಬೋದಾ? ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೋದಾ? ಅಥವಾ ಡಿ ಕೆ ಶಿವಕುಮಾರ್ CM ಆಗ್ಬೋದಾ? ಅಥವಾ ಇಬ್ಬರ ನಡುವೆ ಮೂರನೇವರು ಮತ್ತೊಬ್ರು ಯಾರು, ಪರಮೇಶ್ವರ್ ಅವರು, ಖರ್ಗೆ ಅವರು, ಮತ್ತೊಬ್ರು ಯಾರು ಮುಖ್ಯಮಂತ್ರಿ ಆಗ್ಬೋದಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.